ಗಿಲ್ಲಿ ಅವರು ಮನೆಗೆ ಬರಬೇಕು ಎಂಬುದು ಕಾವ್ಯ ಅವರ ತಂದೆ ತಾಯಿಯ ಆಸೆ. ತುಂಬ ಸತಿ ಕರೆದಾಗಿದೆ, ಆದರೆ ಗಿಲ್ಲಿ ನಟ ತುಂಬಾ ಬ್ಯುಸಿ. ಮೊನ್ನೆ ನಡೆದಂಥ ಶಿಕಾರಿಪುರ ಒಂದು ಈವೆಂಟ್ನಲ್ಲಿ, ಅಂದರೆ ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಸಲುವಾಗಿ ಈವೆಂಟನ್ನು ಮಾಡಿರ್ತಾರೆ. ಅದರಲ್ಲಿ ಗೆಸ್ಟ್ ಆಗಿ ಕಾವ್ಯ ಮತ್ತು ಗಿಲ್ಲಿನೂ ಸಹ ಕರೆಸಿರ್ತಾರೆ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ವೆಲ್ಕಮ್ ಕೂಡ ಮಾಡ್ಕೊತಾರೆ. ಮತ್ತು ಅಭಿಮಾನಿಗಳು ತುಂಬ ಜನ ಸೇರಿರ್ತಾರೆ ಗಿಲ್ಲಿ ಮತ್ತು ಕಾವ್ಯನ ಒಟ್ಟಿಗೆ ನೋಡೋಕ್ಕೆ. ಈ ರೀತಿಯ ಒಂದು 4-5 ಫಂಕ್ಷನ್ಗಳಿಗೆ ಮಾತ್ರ ಗಿಲ್ಲಿ ಕಾವ್ಯ ನಟಿ ಕಾಣಿಸ್ಕೊಂಡಿರುವಂಥದ್ದು. ತುಂಬಾ ಬ್ಯುಸಿಯಾಗಿಬಿಟ್ಟಿದ್ದಾರೆ ಗಿಲ್ಲಿ ನಟ. ಮನೆಗೆ ಹೋಗೋಕ್ಕೂ ಕೂಡ ಟೈಮ್ ಸಾಲ್ತಾ ಇಲ್ಲ. ಕಾವ್ಯ ಅವರ ತಂದೆ ತಾಯಿ ಗಿಲ್ಲಿ ಜೊತೆ ಕಾಲ್ನಲ್ಲೂ ಸಹ ಮಾತನಾಡಿದ್ದಾರೆ, ಮನೆಗೂ ಸಹ ಇನ್ವೈಟ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಸಮಯ ಸಿಕ್ಕಿಲ್ಲ. ಸಮಯ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಕಾವ್ಯ ಅವರ ಮನೆಗೆ ಹೋಗಿ ಊಟವನ್ನು ಸಹ ಮಾಡ್ತಾರೆ. ಗಿಲ್ಲಿಗೂ ಕೂಡ ಆಸೆ ಇದೆ, ಅವರ ಮನೆಗೆ ಎಂಟ್ರಿ ಕೊಡಬೇಕು, ಅವರ ಮನೆಯನ್ನು ನೋಡಬೇಕು ಅಂತ. ಉತ್ತಮವಾದಂಥ ಒಡನಾಟ. ಕಾವ್ಯ ಅವರ ತಂದೆ ತಾಯಿಗೆ ಗಿಲ್ಲಿ ಅಂದರೆ ತುಂಬಾ ಇಷ್ಟ, ಒಂದು ದೊಡ್ಡ ಅಭಿಮಾನಿ ಅಂತ ಹೇಳ್ಬೋದು. ಕಾವ್ಯನ ಹೊರತುಪಡಿಸಿ ಗಿಲ್ಲಿಗೆ ಅವರು ಓಟನ್ನು ಮಾಡಿದ್ದಂತೆ. ಅಷ್ಟರ ಮಟ್ಟಿಗೆ ಗಿಲ್ಲಿಗೆ ತುಂಬಾ ಸಪೋರ್ಟನ್ನು ಮಾಡಿದರು ಕಾವ್ಯ ಅವರ ತಂದೆ ತಾಯಿ. ಮತ್ತು ಕಾವ್ಯ ಅವರ ತಂದೆ ಗಿಫ್ಟ್ ಆಗಿ ಒಂದು ಬ್ರೇಸ್ಲೆಟನ್ನು ಸಹ ಕೊಟ್ಟಿರ್ತಾರೆ. ಅದು ಇವತ್ತಿಗೂ ಕೂಡ ಗಿಲ್ಲಿ ಅವರು ಕೈನಲ್ಲಿ ಧರಿಸಿರ್ತಾರೆ, ಬಲಗೈನಲ್ಲಿ ನೋಡಿರ್ಬೋದು. ಕಾವ್ಯಗೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು ಬರ್ತಿದೆ, ಗಿಲ್ಲಿಗೂ ಕೂಡ ಅಷ್ಟೇ. ಒಟ್ಟಿಗೆ ಆಗಾಗ ಕಾಣಿಸ್ಕೋತಾ ಇರ್ತಾರೆ ಕೆಲವೊಂದಿಷ್ಟು ಈವೆಂಟ್ ಫಂಕ್ಷನ್ಗಳಲ್ಲಿ. ಗಿಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಬೇರೆ ಬೇರೆ ಊರುಗಳನ್ನು ಕೂಡ ಸುತ್ತಾಡ್ತಿರ್ತಾರೆ. ಫ್ರೀ ಟೈಮ್ ಸಿಗೋದೇ ಕಡಿಮೆ. ಬೆಂಗಳೂರಿನಲ್ಲಿದ್ದರೂ ಕೂಡ ಶೂಟಿಂಗ್ ಅಂತೆಲ್ಲ ಓಡಾಡ್ತಾ ಇರ್ತಾರೆ. ಮನೆಗೆ ಹೋಗಬೇಕು ಅಂತ ಭಾಳಷ್ಟು ಅವ್ರಿಗೂ ಕೂಡ ಆಸೆ ಇದೆ. ಬಟ್ ಸಮಯದ ಅಭಾವ ಇರುವಂಥ ಕಾರಣ ಅವರು ಮನೆಗೆ ಭೇಟಿ ಕೊಡಲು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಯಾವಾಗ ಒಂದು ಗಳಿಗೆ ಕೂಡಿ ಬರುತ್ತೋ ಕಾದು ನೋಡಬೇಕಿದೆ.